ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ದೀಪ್ತಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನಿನ್ನೆ ವಿಡಿಯೋದಲ್ಲೇ ಹೇಳಿದೆ ನಾನಿವತ್ತೊಂದು ಬೇಕಾದವ್ರ ಮನೆಗೆ ಹೋಗ್ತೀನಿ ಅಂತ. ಅದು ಯಾರ ಮನೆ ಅಂತ ಹೇಳಿದ್ರೆ ನನ್ನ ಬೆಸ್ಟ್ ಫ್ರೆಂಡ್ ಇಂಪನ ಅಂತ. ಅವ್ರ ಮನೆ ಆಯಾ ಇದೆ ಇವತ್ತು. ಅದಕ್ಕೋಸ್ಕರ ಬೇಗ ಬಾ ಅಂತ ಮೆಸೇಜ್ ಹಾಕಿದ್ಲು. 8:30ಗಂತೆ ಪೂಜೆ, 8:15 ಆಗಿದೆ. ಇನ್ನೇನು ಹೊರಡಬೇಕು, ಬರ್ರಿ ಹೋಗೋಣ. ಅಲ್ಲಿ ಏನೇನಾಗುತ್ತೆ ಅಂತ ನಾನು ಫುಲ್ಲು ಬ್ಲಾಗ್ನ ಅಪ್ಲೋಡ್ ಮಾಡ್ತೀನಿ. ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ನನಗೆ ರೂಟ್ ಸ್ವಲ್ಪ ಮರ್ತೋಗಿದೆ. ನಾನು ಯಾವಾಗಲೂ ಬಸ್ಸಲ್ಲಿ ಹೋಗಿದ್ದು, ಈಗ ಸ್ವಲ್ಪ ಮರ್ತೋದಂಗೆ ಆಗಿದೆ. ನೋಡೋಣ, ಮ್ಯಾಪ್ ಹಾಕ್ಕೊಂಡಿದ್ದೀನಿ. ನಾನು ನಿನ್ನೆ ಹೋಗಿರೋ ತನಕ ಕರೆಕ್ಟು ಸೈದ್ರ ಕಲ್ಲಳ್ಳಿ ತನಕ. ಆಮೇಲೆ ರೈಟಿಗೆ ಹೋಗ್ಬೇಕು ಅಂತಲೂ ಗೊತ್ತು. ನೋಡೋಣ ಏನಾಗುತ್ತೆ. ಮನೆಗೆ ಬಂದೆ, ತಿಂಡಿ ಎಲ್ಲ ತಿಂದೆ. ಸ್ವಲ್ಪ ರೂಟ್ ಮಿಸ್ ಆಯಿತು, ಆದರೂ ಮ್ಯಾಪ್ ಹಾಕ್ಕೊಂಡು ಕರೆಕ್ಟಾಗಿ ಬಂದೆ. ಮನೆ ಮಿಸ್ ಆಗ್ಬಿಟ್ಟು ಬಂದ ತಕ್ಷಣ ಕೆಲಸ ಕೊಟ್ಟಾಳೆ ಬಿಡಿಸು ಅಂತ. ಸಿಂಕೆರೆ ವೀರಭದ್ರ ಸ್ವಾಮಿ ದೇವಸ್ಥಾನದ ಹತ್ರ ಗಂಗೆ ಪೂಜೆ ಮಾಡ್ಸಕ್ಕೆ ಬಂದಿದ್ದೀವಿ. ಚಂದನ ಇವಳ ಹೆಸರು, ನಮ್ಮ ಇಂಪನನ ಅಕ್ಕ. ಇವಳು ಇಂಪನ ನನ್ನ ಫ್ರೆಂಡ್. ಭಾರಿ ಕೆಲಸ. ದೇವಸ್ಥಾನದ ಹತ್ರ ಇದ್ವಿ ಅಂತ ವೀರಭದ್ರ ಸ್ವಾಮಿ ದೇವಸ್ಥಾನಕ್ಕೂ ಹೋಗಿದ್ವಿ. ದರ್ಶನ ಮಾಡ್ಕೊಂಡು ಬಂದ್ವಿ. ಆತಾತು ಸ್ನ್ಯಾಪ್ ಹಾಕೋದಾತು. ಫೋಟೋ ತೆಗಿತೀನಿ, ನಿಂತ್ಕೊಳ್ರಿ. ತಡಿ ಪೂಜೆ ಆಗಲಿ ತೆಗಿಯೋಣ. ಫೋಟೋಗೋಸ್ಕರ ಹೋಗ್ತೀಯಲ್ಲೇ. ಫೋಟೋ ತೆಗಿತೀನಿ ಅಂದಿದ್ದಕ್ಕೆ ಹೋಗಿದ್ದಾಳೆ ಫ್ರೆಂಡ್ಸ್. ಹಂಗೆ ಪೂಜೆ ಮಾಡಿಕೊಂಡು ಸೈಟ್ ಹತ್ರ ಬಂದ್ವಿ. ಇನ್ನು ಬೆಳಗ್ಗೆ ಬಂದ ತಕ್ಷಣವೇ ಫುಲ್ ಮನೆ ಕನ್ಫ್ಯೂಸ್ ಆಗಿಬಿಡ್ತು. ಫುಲ್ಲು ಅವ್ರ ಮನೆ ದಾಟಿ ಮುಂದೆ ಬಂದುಬಿಟ್ಟಿದ್ದೀನಿ, ಗೊತ್ತೇ ಆಗಲಿಲ್ಲ ಮೇನ್ ರೋಡಲ್ಲಿ. ಆಮೇಲೆ ಯಾಕೆ ಹಿಂಗೆ ಬಂದಿದ್ದೀನಿ ಅಂತ ಅಂದ್ಕೊಂಡೆ, ಎಲ್ಲ ಮಿಸ್ ಹೊಡಿತೈತೆ ಅಂತ. ಇಂಪ ನನ್ನ ತಮ್ಮ ಇದ್ದ ರಘು ಅಂತ. ಅಕ್ಕ ಯಾಕಕ್ಕ ಇಲ್ಲಿ ಬಂದಿದ್ಯಾ? ಅಲ್ಲಕ್ಕ ಮನೆ ಅಂತ ಹೇಳ್ದ. ಆಮೇಲೆ ರಿಟರ್ನ್ ಹೋದೆ. ಅಪ್ಪಾಜಿ ಹೆಂಗ್ ಪೂಜೆ ಮಾಡೋದು ಅಂತ ತೋರಿಸ್ತೇನೆ. ಹರಹ ಓಂ ತ್ರ್ಯಂಬಕಂ ಯಜಾಮಹೇ ಪುಷ್ಟಿವರ್ಧನಂ ಶುಭಕರಣೆ ಆಶಂ ಮಮ ಕುಟುಂಬನಾಂ ಕ್ಷೇಮೈಶ್ವರ್ಯ ವಿಜಯ ಆಯುರಾರೋಗ್ಯಂ ಧನಕನಕ ವಸ್ತು ಮಹಾನ ಮಾಂ ಕರಿಷ್ಯೆ. ಓನರಿಗೆ ಗೊತ್ತಿಲ್ದಂಗೆ ಎಲ್ಲರಿಗೆ ಬಂದಾಳೆ ಫ್ರೆಂಡ್ಸ್. ಕಳ್ಳಿ 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 ಸಾಕ್ ಬಾ. ಹಾಲು ತುಪ್ಪ. ಬೆಳಗ್ಗೆ ಎಷ್ಟು ಮಳೆ ಬರೋದಾಗಿತ್ತು, ಈಗ ಫುಲ್ಲು ಬಿಸಿಲು. ಮಳೆ ಬಂತು. ಯಾವಾಗಲೂ ಹೆಂಗಿತ್ತು ಮೋಡ, ಈಗ ಹಿಂಗಾಗ್ಬಿಟ್ಟು. ಆವಾಗಲೇ ಫುಲ್ ಬಿಸಿಲಿತ್ತು ಫ್ರೆಂಡ್ಸ್, ಈಗ ಫುಲ್ ಮಳೆ. ಓಡೋಡ ಬನ್ನಿ ನಿಂತ್ಕೊಂಡು. ಬಿಸಿ ಉಪ್ಪಿಟ್ಟು ಕೇಸರಿ ಬಾತು ಕೊಟ್ಟಿರೋದು ನಾವೇ. ಅದಕ್ಕೆ ನಿಮ್ಮನ್ನೇ ತೋರಿಸಿರೋದು. ಥ್ಯಾಂಕ್ ಯು. ಈಗಲೇ ಬಿಸಿಲು. ಇದೇನೋ ಒಂಥರ ಮನುಷ್ಯರ ಥರ ಹೇಳೋಕ್ಕೆ ಆಗಲ್ಲ ಭಾವನೆನ. ಯಾವಾಗ ಹೆಂಗೆಂಗೋ ಇರುತ್ತೆ. ಹೇಳಿ ಫ್ರೆಂಡ್. ಚಂದ ಏನಂತ ಕರ್ಕೊಬಂದೆ ಹೇಳು. ನನಗೆ ಕರ್ದೆಲ್ಲ ಏನಕ್ಕೆ ಹೇಳು. ಅಯ್ಯೋ ತೆಪ್ರೆ, ಈಗ ಕರ್ದೆಲ್ಲ ತಿಂಡಿ ತಿನ್ಬಾ. ಅದೇ ಖುಷಿಗೆ ಅಯ್ಯೋ ಹಾಕ್ಸ್ಕೊಂಬರ್ಗವ. ಎಷ್ಟು ಅತಿಥಿ ಸತ್ಕಾರ. ಇಡು, ಎಲ್ಲಿ ಇಸ್ಕೊಳ್ಳಿ, ಇಲ್ಲಿಡು. ಭಾರಿ ಅತಿಥಿ ಸತ್ಕಾರ ಮಾಡ್ತಾಳೆ. ಹೇಳಿ ವಿಡಿಯೋ ಮಾಡು ಅಂತಾಳೆ. ಭಾರಿ ಕೆಲಸ ಎಷ್ಟದು. ತಿಂದೇನೆ ಚಂದ, ತಿಂದ್ಯಾ? ಮಾಡ್ಬೇಕವ ಮನೆಗೆ. ಮಾಡಗು ಕೆಲ್ಸನ. ಆಕಿನ್ನೇ ಹಾಕಿ ಮುಚ್ರಲೆ. ಅಣ್ಣ ತಮ್ಮ ಚೆನ್ನಾಗಿತ್ತು. ಕೇಸರಿ ಬಾತು ಚೆನ್ನಾಗಿತ್ತು. ಈಗ ಟಿಲ್ಲರಲ್ಲಿ ಹೋಗ್ತಾ ಇದ್ದೀವಿ. ನಕ್ಬಿಡ್ತಾಳೆ ಕ್ಯಾಮ್ರಾ ತಕ್ಕ ತಕ್ಷಣ.
ಊರ್ ರೋಡ್ ಮಾತ್ರ ಇವಾಗೂ ಕಮ್ಮಿ ಇಲ್ಲ. ಇಲ್ಲಿ ನೋಡ್ರಿ ಯಾವ ಊರು ಗೊತ್ತಾ? ಕ್ಯಾಸಿಂಕೆರೆ. ಕಾರಲ್ಲಿ ಕರೆದ್ರೂ ಹೋಗಿಲ್ಲ, ಬೈಕಲ್ಲಿ ಕರೆದ್ರೂ ಹೋಗಿಲ್ಲ, ಪಿಲ್ಲರಾಗಿ ಬಂದಿದ್ದೆ. ಯಪ್ಪ ಈಕಿನಂತೂ ಫೋಟೋ ಶೂಟೇ ಆಗ್ತಿಲ್ಲ ಫ್ರೆಂಡ್ಸ್. ಒಂದು 100 ಫೋಟೋ ಹೊಡೆದಿನೇನು. ಈಗ ಚಂದನಕ್ಕನ ಹತ್ರ ಫೋಟೋ ಹೊಡ್ಸ್ಕೊಂತದ. ಬೇಕಾ? 4 ಫೋಟೋಕ್ಕೋಸ್ಕರ 40 ಫೋಟೋ ಹೊಡ್ಸ್ಕೊಂತಾಳೆ ಸ್ಟೋರಿ ಹಾಕಕ್ಕೆ. ಗುಡಿ ಕೊಟ್ಲು, ಇನ್ನೇನು ಹೋಗದೆ. ಬಾಯ್ ಬಾಯ್. ಬಿಟ್ಟು ಬರೋದೇನು ಬೇಡ, ನಾನು ಸ್ಕೂಟಿ ತಂದಿರೋದು. ಹೇಳೆ, ಏನೋ ಹೇಳ್ತಿದ್ದಿಲ್ಲ. ಥ್ಯಾಂಕ್ ಯು, ಬಂದಿದ್ದಕ್ಕೆ ತುಂಬ ಖುಷಿ ಆಯಿತು. ಇದೇ ಖುಷಿ ಇಡ್ಕ, ಮನ್ಸಾಗ ತೋರ್ಸಕ್ ಹೋಗ್ಬೇಡ ಯಾರಿಗೆ. ಬಾಯ್ ಬಾಯ್ ಬಾಯ್. ಮತ್ತೆ ಸಿಗೋಣ. ಹುಷಾರು. ಹೋಗ್ಬಿಟ್ಟು ಫೋನ್ ಮಾಡು. ಮತ್ತೆ ಎಲ್ಲ ಚೆನ್ನಾಗಾಯ್ತು, ಫುಲ್ಲು ಟೈಮಿಗೆ ಸರಿಯಾಗಾಯ್ತು. ಆದರೆ ನಾನೇ ಬೇಗ ಹೋಗ್ಬಿಟ್ಟಿದ್ದೆ. ಅವಳೇ 8:30 9 ಗಂಟೆ ಅಂತ ಹೇಳಿದ್ದಕ್ಕೆ ಬೇಗ ಹೋಗಿದ್ದೆ. ಆದರೆ ಸ್ಟಾರ್ಟ್ ಆಗಿದ್ದೆ 10 ಗಂಟೆ ಆಯಿತು. ಅಲ್ಲೇ ತಿಂಡಿ ಎಲ್ಲ ತಿನ್ಕೊಂಡು ಫುಲ್ಲು ಚೆನ್ನಾಗೇ ಫಂಕ್ಷನ್ ಆಯಿತು. ಅವಳು ತುಂಬ ದಿನದಿಂದನೇ ಕರೆದಿದ್ಲು, ಅಂದರೆ ಒಂದು 3 ಮಂತ್ಸ್ ಬ್ಯಾಕಿಂದನೇ ಕರೆದಿದ್ಲು, ಬಾ ಆಯ ಮಾಡೋದು ಸಂಡೇ 21 ಅಂತ. ಅದರಲ್ಲೂ ಬೇರೆ ಸಂಡೇ ಇರೋದ್ರಿಂದ ನನಗೆ ಹೋಗೋಕ್ಕೂ ತುಂಬ ಹೆಲ್ಪ್ ಆಯಿತು. ಚೆನ್ನಾಗೇ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ. ಅವ್ರು ತುಂಬಾ ಕನಸಾಗಿತ್ತು ಇದು, ಮನೆ ಕಟ್ಟಬೇಕು ಅಂತ. ಅವಳದು, ಅವ್ರ ಅಕ್ಕಂದು, ಅವರಪ್ಪ, ಅವರಮ್ಮಂದು ಅವ್ರ ಕನಸು ಫುಲ್ಲು ಯಶಸ್ಸಾಗಲಿ, ಸಕ್ಸಸ್ಫುಲ್ ಆಗಲಿ ಅಂತ ಆಶಿಸ್ತೀನಿ. ಬೇಗ ಹಿಂಗೆ ಇವತ್ತಿನ ದಿನ ಹೇಗಾಯಿತು ಹಂಗೆ ಫುಲ್ಲು ಕೊನೆ ತನಕನೂ ಇರಲಿ, ಗೃಹ ಪ್ರವೇಶದ ತನಕನೂ ತುಂಬ ಚೆನ್ನಾಗಾಗಲಿ ಅಂತ ಕೇಳ್ಕೊತೀನಿ. ಇವತ್ತಿನ ಡೇ ಮುಗೀತು ಇಲ್ಲಿಗೆ. ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟಾಟಾ ಬಾಯ್.